ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಂಟೆಂಟ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇತ್ತೀಚೆಗೆ ಒಂದು ಪೆಂಗ್ವಿನ್ ಸ್ಟೋರಿ ನೋಡ್ತಾ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ, ಫೇಸ್ಬುಕ್ಕಲ್ಲಿ ನೋಡಿ, ಯಾವುದೇ ಸ್ಕ್ರೋಲ್ ಮಾಡ್ತಿದ್ರು ಪೆಂಗ್ವಿನ್ ಏನಪ್ಪ ಇಷ್ಟೊಂದು ಪೆಂಗ್ವಿನ್. ಆಕ್ಚುಲಿ ವಿಡಿಯೋ ರಿಲೀಸ್ ಆಗಿತ್ತು 2007ರಲ್ಲಿ. ಹತ್ತತ್ರ ಇಲ್ಲಿ ಒಂದು 17 ವರ್ಷ ಆಯ್ತು. ಈ ವಿಡಿಯೋ ರಿಲೀಸ್ ಆಗಿದ್ದು 2007ರಲ್ಲಿ. ಅವರು ಒಬ್ಬ ಡಾಕ್ಯುಮೆಂಟ್ರಿ ಫಿಲಮ್ ಮೇಕರ್ ಆಗಿದ್ದಾರೆ. ಏನಪ್ಪ ಅಂದರೆ ವಾರ್ನರ್ ಹರ್ಜರ್. ಯಾಕೆಂದರೆ 2007ರಲ್ಲಿ ಆಲ್ಮೋಸ್ಟ್ ಡಾಕ್ಯುಮೆಂಟ್ರಿ ಫಿಲಮ್ ತೆಗೆಯಕ್ಕೆಲ್ಲ ಅಂಟಾರ್ಟಿಕಾ ದೊಡ್ಡ ಸಾಗರ ಹೋಗಿರ್ತಾರೆ. ಆ ಟೈಮಲ್ಲಿ ಒಂದು ಪೆಂಗ್ವಿನ್ ನೋಡಿ ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡ್ತಾರೆ. ಅವಾಗ ರಿಲೀಸ್ ಆಗಿದ್ದು ಇವಾಗ 2026ರಲ್ಲಿ ಏನಪ್ಪ ಫೇಮಸ್ ಆಗ್ತಾಯಿದೆ ಅಂತಂದರೆ ತುಂಬ ಜನಕ್ಕೆ ಇನ್ಸ್ಪೈರ್ ಆಗಿಬಿಟ್ಟವ್ರೆ ಆ ಪೆಂಗ್ವಿನ್ನ ನೋಡ್ಬಿಟ್ಟು. ಯಾಕೆಂದರೆ ಎಲ್ಲ ಪೆಂಗ್ವಿನ್ನು ಒಂದು ಪೆಂಗ್ವಿನ್ ಅಂದಮೇಲೆ ಎಲ್ಲ ಪೆಂಗ್ವಿನು ಹತ್ರ ಒಂದೇ ಸೈಡಿಗೆ ಇರ್ತವೆ. ಯಾಕೆಂದರೆ ಅವು ಆಹಾರ ಹರಿಸಿ ಸ್ವಲ್ಪ ದೂರ ಬರ್ತವೆ, ನೀರಿನ ಸ್ವಲ್ಪ ದೂರ ಬಂದು ಆಹಾರ ಹುಡ್ಕೊಂಡು ಮತ್ತೆ ನೀರಿಗೆ ವಾಪಸ್ ಹೋಗ್ತವೆ. ಆದರೆ ಅದೊಂದೇ ಒಂದು ಪೆಂಗ್ವಿನ್ ಇರ್ತೈತಲ್ಲ, ಆ ಪೆಂಗ್ವಿನ್ ಆ ಥರ ಮಾಡಲಿಲ್ಲ. ಎಲ್ಲ ಆಹಾರ ಜೊತೆ ಹೊರಗಡೆ ಬಂದು ಇದೇನಾಯ್ತು, ಅದೆಲ್ಲ ಆಪೋಸಿಟ್ ಡೈರೆಕ್ಷನ್, ಎಲ್ಲ ಒಂದು ಡೈರೆಕ್ಷನ್ಗೆ ಫುಡ್ ಹುಡಿಕೊಂಡು ಹೋದ್ರೆ ಇದು ಆಪೋಸಿಟ್ ಡೈರೆಕ್ಷನ್ಗೆ ಹೋಗ್ತೈತೆ. ಅಲ್ಲಿ ಫುಡ್ ಸಿಗಲ್ಲ ಅಂತ ಗೊತ್ತು, ಅಲ್ಲಿ ವಾಟರ್ ಇರಲ್ಲ ಅಂತ ಗೊತ್ತು. ಅಷ್ಟೇ ಅಲ್ಲ, ಅದು ಬದುಕಲು 0.0001% ಚಾನ್ಸಸ್ ಇರ್ತೈತೆ. ಯಾಕೆಂದ್ರೆ ಆ ಕಡೆ ಏನೂ ಇರಲ್ಲ, ಬರೀ ಮಂಜು ಇರ್ತೈತೆ, ಮತ್ತೆ ಉಸಿರಾಡಕ್ಕೆ ಕಷ್ಟ ಆಗುತ್ತೆ. ಆದರೂ ಸಮೇತ ಪೆಂಗ್ವಿನ್ನು ಆ ಕಡೆ ಹೋಗ್ತಾ ಇರ್ತೈತೆ. ಎಲ್ಲರೂ ಈಗ ಏನಂತ ತಿಳ್ಕೊಬಿಟ್ಟಾರೆ ಪೆಂಗ್ವಿನ ನೋಡ್ಬಿಟ್ಟು. ಯಾಕೆಂದ್ರೆ ಜನಗಳೆಲ್ಲ ಒಂದ್ ಕಡೆ ಹೋದ್ರೆ ಒಂದೇ ಒಂದು ಪೆಂಗ್ವಿನ್ ಸಪ್ರೇಟ್ ಹೋಗೋದ್ರಿಂದ ಏನಾಗುತ್ತೆ, ಏನೋ ಇದರಲ್ಲಿ ಸ್ಪೆಷಲ್ ಐತೆ ಅಂತೇಳಿ ಅದು ವಿಡಿಯೋ ಮಾಡಿರ್ತಾರೆ. ಅದು ಯಾವ ವಿಡಿಯೋ, ಅದೇ ಕ್ಲಿಪ್ ಅಂತ ನೋಡಕ್ ಹೋದ್ರೆ ಜನಗಳು ಇಷ್ಟೆಲ್ಲ ಓಕೆ. ಅಮೇರಿಕ ಪ್ರೆಸಿಡೆಂಟು ಅವರು ಸಮೇತ ಟ್ಯಾಗ್ ಮಾಡಿ, ಡೊನಾಲ್ಡ್ ಟ್ರಂಪಿಗೆ ಟ್ಯಾಗ್ ಮಾಡಿ, ನಮ್ಮ ಟ್ರಂಪ್ ಓನಾಗಿ ಒಂದು ಕಡೆ ಹೋಗ್ತಾವ್ರೆ, ಮೋಟಿವೇಶನ್ ತಗೊಬಿಟ್ಟಿವ್ರಿ. ಕೆಲವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಜನಗಳೆಲ್ಲ ಒಂದು ಕಡೆ ಹೋಗ್ತಾರಲ್ಲ ಆ ಕಡೆ ಹೋಗ್ಬಾರ್ದು, ನಾವು ಓನಾಗೆ ಒಂದೇ ಕಡೆ ಹೋಗ್ಬೇಕು, ಸಾಧನೆ ಮಾಡಬೇಕು, ಒಬ್ಬಂಟಿಯಾಗಿ ಹೋಗ್ಬೇಕು ಅಂತ ಇನ್ನೊಂದು ಕಡೆ ಮೋಟಿವೇಶನ್ ತಗೊಂತವ್ರೆ. ಮೋಟಿವೇಶನ್ ತಗೊಂಬೋದು ಎಲ್ಲ ಒಳ್ಳೇದೇ, ಏನು ಕೆಟ್ಟದೇನಲ್ಲ. ಕೆಲವರು ಇನ್ನೊಬ್ರು ಲವ್ ಫೇಲ್ ಆಗಿರ್ತಾರೆ, ಅವರು ಅಲ್ಲೋನ್ ಮೋಸ್ಟ್ಲಿ ಪೆಂಗ್ವಿನ್ಗೆ ಜೊತೆ ಲವ್ ಬ್ರೇಕಪ್ ಆಗಿರ್ಬೋದು, ಅದಕ್ಕೆ ಒಂಟಿಯಾಗಿ ಬದುಕನ ಅಂತ ಹೋಗ್ತಾ ಐತೆ ಅಂತ ಇನ್ನು ಕೆಲವರು ತಗೊಂಡಿದ್ದಾರೆ. ಆಕ್ಚುಲಿ ರಿಯಲ್ ಸ್ಟೋರಿ ಏನಾಗ್ತೈತೆ ಅಂದರೆ, ವಾರ್ನರ್ ಹರ್ಜರ್ ಎಂಬ ಸೈಂಟಿಸ್ಟ್ ಇರ್ತಾರಲ್ಲ, ಅವ್ರು ಡಾಕ್ಯುಮೆಂಟ್ರಿ ಫಿಲಮ್ ಮೇಕರ್ ಆಗಿರ್ತಾರೆ. ಆಕ್ಚುಲಿ ಅವ್ರ ಜೊತೆ ಸೈಂಟಿಸ್ಟ್ಗಳು ಹೋಗಿರ್ತಾರೆ. ಅವಾಗ ಸೈಂಟಿಸ್ಟ್ಗಳು ಹೋದಾಗ ಎಲ್ಲ ಪೆಂಗ್ವಿನ್ ಒಂತಾಗಿರ್ತವೆ. ಅವಾಗ ಈ ಪೆಂಗ್ವಿನ್ ಯಾಕೋ ಒಂದು ಸ್ವಲ್ಪ ಸೈಡಿಗೆ ಬರ್ತೈತಿ. ಆವಾಗ ಅದ್ರ ಜೊತೆಗೆ ಇನ್ನೊಂದು ಪೆಂಗ್ವಿನ್ ಬಂದ್ಬಿಟ್ಟು ಹೋಗ್ಬಿಟ್ಟು ಒಂದು ಸೆಕೆಂಡ್ ನಿಂತ್ಕೊಳ್ಳುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಡಿಸ್ಕಷನ್ ಮಾಡ್ದಂಗೆ ಆ ಥರ ನಿಂತ್ಕೊಳ್ಳುತ್ತೆ. ಆವಾಗ ಅದು ಮಾತು ಕೇಳೋಣ, ಅದ್ರ ಪಾಡಿಗೆ ಅದು ಹೋಗ್ತಾ ಇರ್ತೈತೆ. ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂದರೆ 70 ಕಿಲೋಮೀಟ್ರ್ ದೂರ ಹೋಗ್ತೈತೆ. ಈಗ ನಾವು ಮಾನವರು ಬದುಕಬೇಕು ಅಂದ್ರೆ ಏನು ಬೇಕು, ನೀರು ಬೇಕು ಮತ್ತು ಊಟ ಬೇಕು. ಯಾಕೆಂದರೆ ನೀರಿದ್ರೆ ತಾನೇ ಊಟ ಮಾಡೋಕ್ಕಾಗೋದು. ನೀರು ಸಿಗಲ್ಲ ಅಂತ ಗೊತ್ತು, ಊಟ ಸಿಗಲ್ಲ ಅಂತ ಗೊತ್ತು, ಆದರೂ 70 ಕಿಲೋಮೀಟ್ರ್ ಹೋಗುತ್ತೆ ಅಂದರೆ ಯೋಚನೆ ಮಾಡಬೇಕಾಗುತ್ತೆ. ಪೆಂಗ್ವಿನ್ನು ಕತೆ ಏನು, ಮನಸ್ಥಿತಿ ಯಾವ ಥರ ಇತ್ತು ಅಂತ ಥಿಂಕ್ ಮಾಡಬೇಕಾಗುತ್ತೆ. ಈ ಕೆಲವು ಪೆಂಗ್ವಿನ್ಗಳು ಯಾವ ಥರ ಥಿಂಕ್ ಮಾಡ್ತವೆ ಅಂದರೆ, ಮಾನಸಿಕ ಸ್ಥಿತಿ ಸ್ವಲ್ಪ ಹುಚ್ಚಿನ ಥರ ಆಗಿರ್ತೈತೆ, ಅದಕ್ಕೆ ಅದು ಸರಿ ಇರಲ್ಲ, ಅದಕ್ಕೆ ಹೋಗ್ತಾ ಇರ್ಬೋದು ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಅದರಿಂದ ಅದು ಹೋಗ್ತಾ ಇತ್ತು ಅಂತ ಸೈಂಟಿಸ್ಟ್ಗಳು ಥಿಂಕ್ ಮಾಡ್ತಾರೆ. ಆಕ್ಚುಲಿ ಅದು ಏನಕ್ಕೆ ಹೋಗ್ತಾ ಇತ್ತು, ಏನಕ್ಕೆ ಹೋಗ್ತಿತ್ತು, ಅಲ್ಲಿ ಯಾಕೆ ಹೋಗ್ತು ಅಂತ ಇನ್ನೂ ಸ್ಪೆಸಿಫಿಕ್ ರೀಸನ್ ಹೇಳೋಕ್ಕಾಗಲ್ಲ. ಯಾಕೆಂದರೆ ಕೆಲವು ಪೆಂಗ್ವಿನ್ಗಳು ಇಲ್ಲಿ ಇದ್ದಿ ತಲೆ ಕೆಟ್ಟೋಗಿರ್ತೈತೆ, ಅವಗೂ ಅದು ಹೋಗಿರ್ತೈತೆ. ನೀವು ಕೇಳ್ತಾ ಇರ್ಬೋದು, ಆ ಪೆಂಗ್ವಿನ್ ಹೋಗ್ಬೇಕಾದ್ರೆ ಸೈಂಟಿಸ್ಟ್ಗಳು ಇದ್ರಲ್ಲ, ಅಲ್ಲೇ ಡಾಕ್ಯುಮೆಂಟ್ರಿ ವಿಡಿಯೋ ಮೇಕರ್ ಇರ್ತಾರಲ್ಲ, ಅವ್ರು ತಂದು ವಾಪಸ್ ಇದೇ ಥರ ಪೆಂಗ್ವಿನ್ ಹತ್ರ ಬಿಡ್ಬೋದು ಅಂತ ಟ್ರೈ ಮಾಡ್ತಾರೆ. ಆದರೆ ಅವ್ರು ಹೇಳ್ತಾರೆ ಒಬ್ಬ ಸೈಂಟಿಸ್ಟು, ಅದನ್ನು ಮತ್ತೆ ನೀವು ಬಿಟ್ಟರು ಅದು ಯಾಕೋ ಅದು ಮನಸ್ಥಿತಿ ಸರಿ ಇಲ್ಲ, ಮತ್ತೆ ವಾಪಸ್ ಹೋಗೋ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಯಾಕೆಂದರೆ ಅದು ಆ ಥರ ರಿಯಾಕ್ಟ್ ಮಾಡ್ತಾ ಇತ್ತು. ಒಂದು ಪೆಂಗ್ವಿನ್ ಹತ್ರ ಬಂದು ಮಾತಾಡ್ತಿರೋ ಆ ಥರ ರಿಯಾಕ್ಟ್ ಬರಲಿಲ್ಲ ಅಂದರೆ ದಾರಿ ತಪ್ಪೇನು ಹೋಗ್ತಿಲ್ಲ, ಅದು ಮನಸ್ಥಿತಿ ಸರಿ ಇಲ್ದಾಗ ಹೋಗ್ತಾ ಇತ್ತು. ಅದಕ್ಕೆ ಅದ್ರ ಪಾಡಿಗೆ ಅದು ಹೋಗಕ್ಕೆ ಬಿಡಿ ಅಂತ ಹೇಳ್ಬಿಟ್ಟು ಅದು ತುಂಬ ದೂರ ಹೋಗಿ ಮಾಮೂಲಿ ತುಂಬ ದೂರ ಹೋದ್ಮೇಲೆ ಊಟ ಸಿಗಲ್ಲ, ಆಕ್ಸಿಜನ್ ರೇಟ್ ಕಮ್ಮಿ ಆಗಿದೆ. ಅಟ್ಲಾಂಟಿಕದಲ್ಲಿ ಸಾಗರದಲ್ಲಿ ಆಕ್ಸಿಜನ್ ರೇಟ್ ಕಮ್ಮಿ ಆಗುತ್ತೆ. ಆವಾಗ ಅದು ಸತ್ತೋಗಿರ್ಬೋದು, ಒಂದು ಸತ್ತೋಗಿರ್ತೈತೆ ಆಲ್ಮೋಸ್ಟ್. ಏನು ಬದುಕಿರೋ ಸಾಧ್ಯ ಇಲ್ಲ. ಅದು ಸತ್ತೋಗಿರೋದು ವಿಡಿಯೋ ಸಿಕ್ಕಿಲ್ಲ, ಇವರು ಜನರೇಟ್ ಮಾಡಿ ವಿಡಿಯೋ ಬಿಡ್ತಾರೋ ಹೊರತು ಸತ್ತೋಗಿರೋದು ವಿಡಿಯೋ ಸಿಗ್ತಾ ಇಲ್ಲ. ಆದರೆ ಅಷ್ಟು ದೂರ ಹೋದ್ಮೇಲೆ ಬದುಕಕ್ಕೆ ಸಾಧ್ಯ ಇರಲ್ಲ. ಯಾಕೆಂದರೆ ಆಕ್ಸಿಜನ್ ಸಿಗಲ್ಲ, ಇಲ್ಲಿ ಏನೂ ಸಿಗಲ್ಲ, ಊಟ ಸಿಗಲ್ಲ. ನಮ್ಮ ಮನುಷ್ಯರು ಬದುಕಕ್ಕೆ ಯಾವ ಥರ ಊಟ ಬೇಕು, ಅದೇ ಥರ ಪೆಂಗ್ವಿನ್ಗಳಿಗೂ ಬೇಕಲ್ವಾ, ಆ ಥರ ಆಗಿರ್ಬೋದು ಮೋಸ್ಟ್ಲಿ. ಇದರಿಂದ ಮೋಟಿವೇಶನ್ ಏನಪ್ಪ ಅಂದರೆ, ನಾವು ಎಷ್ಟೇ ಇದಾಗಿದ್ರೂ ಒಬ್ಬಂಟಿಯಾಗಿ ಜೀವನದಾಗೆ ಸಾಧನೆ ಮಾಡಬೇಕು ಅಂತ ಒಬ್ಬರು ಥಿಂಕ್ ಮಾಡ್ತಾವ್ರೆ. ಇನ್ನೊಬ್ರು ಮೋಸ್ಟ್ಲಿ ಅದೆಲ್ಲ ಲವ್ ಬ್ರೇಕಪ್ ಆಗಿ ಈ ಪ್ರಪಂಚದ ಬೇರೆ ನಶ್ವರವಾಗಿರಬೇಕು ಅಂತ ಇನ್ನೊಬ್ರು ಥಿಂಕ್ ಮಾಡ್ತಾವ್ರೆ. ಇನ್ನು ಡಿ ಬಾಸ್ ಹೇಳಲ್ವಾ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ, ಆ ಥರ ಥಿಂಕ್ ಮಾಡ್ತಾ ಇರ್ಬೋದು. ಯಾಕೆಂದರೆ ಇವ್ರು ಸವಾಸನೆ ಬೇಡ ಅಂತೇಳಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ಬೋದು. ಇದು ಉಪೇಂದ್ರ ಥರ ನೋಡಿ ಯೋಚನೆ ಮಾಡೋಕ್ಕೋದ್ರೆ
ಈ ಜೀವನನೇ ನಶ್ವರ, ಈ ಜೀವನನೇ ಬೇಡ, ಬಿಟ್ಟು ಹೋಗ್ಬೇಡ ಅಂತ ಥಿಂಕ್ ಮಾಡ್ತಾ ಇರ್ಬೋದು. ಆ ಥರ ಥಿಂಕ್ ಮಾಡ್ತೈತಿ. ಇನ್ನು ಈ ಡಾಕ್ಯುಮೆಂಟ್ರಿ ಏನಪ್ಪ ಅಂದರೆ, ಅವರು ಹೋಗಿ ಒಂದು ಅಟ್ಲಾಂಟಿಕೋದಲ್ಲಿ ವಿಡಿಯೋ ಮಾಡಿರ್ತಾರೆ. ಅದೊಂದು ಚಿಕ್ಕ ಡಾಕ್ಯುಮೆಂಟ್ರಿ 2007ದಾಗ ವಿಡಿಯೋ ತೆಗೆದಿದ್ದು ಇವಾಗ ರಿಯಲೈಸ್ ಆಗೈತೆ. ಅಂದರೆ ರಿಯಲೈಸ್ ಆಗಿ ಯಾರೋ ಒಬ್ಬ ಅದನ್ನು ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತಾರೆ. 1 ಕುರಿ ಬಿದ್ದರೆ 100 ಕುರಿ ಬಿದ್ದಂಗೆ ಹಂಗೆ ಬಿದ್ದಿರ್ತಾರೆ ಹೊರತು. ಅಂದರೆ ಇದರಿಂದ ತಿಳ್ಕೊಂಬದು ತುಂಬ ಐತಿ, ಅದು ಸತ್ಯ. ತಿಳ್ಕೊಂಬದು ತುಂಬ ಐತೆ. ತಿಳ್ಕೊಂಡ್ರೆ ನಮ್ಮ ಜೀವನಕ್ಕೂ ಒಳ್ಳೇದಾಗುತ್ತೆ ಅಂತ ಒಂದು ಚಿಕ್ಕ ವಿಡಿಯೋ ಚೆನ್ನಾಗಿದೆ, ಒಂದು ಡಾಕ್ಯುಮೆಂಟ್ರಿ, ಹೋಗ್ಬಿಟ್ಟು ನೋಡಿ. ಧನ್ಯವಾದಗಳು. ಎಲ್ಲರನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.